ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರೆಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ನಾವೀಗ 2025 ಜೂನ್ ತಿಂಗಳಲ್ಲಿ ಮಾಸ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಅದರಲ್ಲಿ ಮೇಷರಾಶಿಯವರಿಗೆ ಈ ತಿಂಗಳ ಪೂರ್ತಿ ಈ ಒಂದು ಗ್ರಹಗಳ ಒಂದು ಬದಲಾವಣೆಯಿಂದ, ಆ ಒಂದು ಗ್ರಹಗಳ ಒಂದು ಸಂಚಾರದಿಂದ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗುವುದರಿಂದ ಏನೆಲ್ಲ ಬದಲಾವಣೆಗಳಾಗತ್ತೆ, ಏನೆಲ್ಲ ಪ್ರತಿಫಲಗಳನ್ನು ಪಡೆಯುವಂತಹದ್ದು ಮೇಷರಾಶಿಯವರು ಈ ಒಂದು ಜೂನ್ ತಿಂಗಳಲ್ಲಿ ನೋಡ್ತೀರಾ ಅನ್ನುವಂತಹದ್ದನ್ನು ನಾವು ಈಗ ತಿಳಿಯೋಣ. ನೋಡಿ, ಮೇಷರಾಶಿಯವರಿಗೆ 4 ಗ್ರಹಗಳು ಬದಲಾವಣೆ ಆಗ್ತಾ ಇರ್ತಕ್ಕಂತಹದ್ದು. ನೋಡಿ, ಸೂರ್ಯ 15ನೇ ತಾರೀಕಿಗೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ ಮಾಡ್ತಾನೆ. ಕುಜಗ್ರಹ ಬಂದು 6ನೇ ತಾರೀಕಿಗೆ, ಜೂನ್ 6ನೇ ತಾರೀಕಿಗೆ ಕಟಕ ರಾಶಿಯಿಂದ ಸಿಂಹ ರಾಶಿ ಪ್ರವೇಶ ಮಾಡ್ತಾನೆ. ಬುಧಗ್ರಹ ಬಂದು 2 ಮನೆಗಳಲ್ಲಿ ಬದಲಾವಣೆ ಆಗ್ತಾನೆ. ಮೊದಲ ಬಾರಿಗೆ ಜೂನ್ 6ನೇ ತಾರೀಕಿಗೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಹೋಗಿ, ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಜೂನ್ 22ನೇ ತಾರೀಕಿಗೆ ಪ್ರವೇಶ ಮಾಡ್ತಾನೆ. ನೋಡಿ, ಬುಧನು ಈ ಒಂದು ತಿಂಗಳಲ್ಲಿ 3 ರೀತಿಯ ಬದಲಾವಣೆಗಳು, 3 ರೀತಿಯ ಪ್ರತಿಫಲಗಳು ನಿಮ್ಮ ರಾಶಿಗೆ ಕೊಡುವಂತಹದ್ದಿರತ್ತೆ. ಇನ್ನು ಶುಕ್ರ ಈ ಒಂದು ಜೂನ್ ತಿಂಗಳ 29ನೇ ತಾರೀಕಿಗೆ, ಅಂದರೆ ಕೊನೆಯ ಹಂತದಲ್ಲಿ ಮೇಷರಾಶಿಯಿಂದ ವೃಷಭ ರಾಶಿಗೆ, ಅಂದರೆ ತನ್ನ ರಾಶಿಗೆ, ಅಂದರೆ ತುಲಾರಾಶಿಗೆ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರನು ಸ್ವಸ್ಥಾನಕ್ಕೆ ಬರ್ತಾ ಇರತಕ್ಕಂತಹದ್ದಿರುತ್ತೆ. ಹಾಗಾಗಿ ಈ ಗ್ರಹಗಳು ಬದಲಾಗ್ತಾ ಇರೋದ್ರಿಂದ ನಿಮ್ಮ ರಾಶಿ ಮೇಲೆ ಏನೆಲ್ಲ ಪ್ರಭಾವಗಳು ಬೀರುತ್ತೆ, ಇದರಿಂದ ಏನೆಲ್ಲ ಅನುಕೂಲಗಳು ನೀವು ಪಡೆಯುವಂತಹ ಯೋಗ ಫಲಗಳು ಇರುತ್ತೆ ಅನ್ನೋದನ್ನು ನೋಡೋಣ. ನೋಡಿ, ಬಹುಮುಖ್ಯವಾಗಿ ನಿಮ್ಮ ರಾಶಿಯಲ್ಲಿ ಶುಕ್ರ ಸಂಚಾರ ಆಗ್ತಾ ಇರ್ತಕ್ಕಂಥದ್ದು ತುಂಬ ಅತ್ಯದ್ಭುತವಾದಂತಹ ಯೋಗ ಫಲ ಅಂತೇಳಿ ಹೇಳ್ಬೋದು. ಯಾಕೆ ಅಂತಂದರೆ ಶುಕ್ರ ಗ್ರಹ ಬಂದು ಶುಭಕಾರಕ. ಹಾಗಾಗಿ ಶುಭಕಾರಕವಾಗಿರ್ತಕ್ಕಂಥ ಗ್ರಹ ನಿಮ್ಮ ಒಂದು ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು ತುಂಬ ಪ್ರಭಾವವಾಗಿರ್ತಕ್ಕಂತಹದ್ದಾಗಿರುತ್ತೆ. ವಿಶೇಷವಾಗಿ ಏನೆಲ್ಲ ವಿಚಾರಗಳು ಅನುಕೂಲಿಸುತ್ತೆ ಅಂತಂತಂದರೆ, ಹಣಕಾಸಿನ ವ್ಯವಸ್ಥೆ, ಅಂದರೆ ನೀವು ಇರೋ ಜಾಗಕ್ಕೆ ಯಾವುದೋ ಒಂದು ದುಡ್ಡು ಕಾಸು ಬಂದು ಸೇರುವಂತಹದ್ದು, ನೀವು ಪ್ರಯತ್ನ ಮಾಡ್ತಾ ಇರ್ತೀರಾ, ಪ್ರಯತ್ನಕ್ಕೆ ತಕ್ಕಂತಹ ರೀತಿಯಲ್ಲಿ ದುಡ್ಡು ನಿಮ್ಮ ಹತ್ರ ಬಂದು ಸೇರುವಂತಹ ಯೋಗ ಪ್ರಾಪ್ತಿ ಇರುತ್ತೆ. ವಿಶೇಷವಾಗಿ ಶುಭ ಕಾರ್ಯಗಳ ಅವಕಾಶಗಳು ಬರುತ್ತೆ. ಅಂದರೆ ನಿಮ್ಮನ್ನು ಭಾಳಷ್ಟು ಆಮಂತ್ರಣ ಮಾಡುವಂತಹದ್ದು ಶುಭ ಕಾರ್ಯಗಳಿಗೆ, ಆ ರೀತಿಯ ಒಂದು ಯೋಗ ಫಲ ಬರುತ್ತೆ. ಮತ್ತು ಶ್ರೇಷ್ಠವಾದಂತಹ ಕೆಲಸ ಕಾರ್ಯಗಳನ್ನ ಪ್ರಾರಂಭಿಸುವಂತಹ ಒಂದು ಕ್ರಿಯೆ ಕೂಡ ನಿಮ್ಮಲ್ಲಿ ನಡೆಯುತ್ತೆ. ವಿಶೇಷವಾಗಿ ದಂಪತಿಗಳಿಗೆ ಸೌಖ್ಯ ಕಾಲ ಅಂತೇಳಿ ಹೇಳ್ಬೋದು. ಮುಖ್ಯವಾಗಿ ಈ ಒಂದು ವಿವಾಹ ಆಗುವಂತಹ ಅವರಿಗೆ ಈಗ ತುಂಬ ಈ ತಿಂಗಳಲ್ಲಿ ತುಂಬ ಶುಭವಾದಂತಹ ಕಾಲ ಅಂತೇಳಿ ಹೇಳ್ಬೋದು. ಯಾಕೆಂದರೆ ಶುಕ್ರನ ದೃಷ್ಟಿ ಈ ಒಂದು ತುಲಾರಾಶಿ ಮೇಲೆ ಇರ್ತಕ್ಕಂತಹದ್ದು, ಅಂದರೆ ನಿಮ್ಮ ರಾಶಿಯಿಂದ ನೋಡ್ತಾ ಇರ್ತಕ್ಕಂಥದ್ದು ಸಪ್ತಮ ಸ್ಥಾನನ. ಹಾಗಾಗಿ ಯಾರೆಲ್ಲ ವಿವಾಹಕ್ಕೆ ಪ್ರಾರಂಭಿಸ್ತಾ ಇದ್ದೀರಾ ಅಂತಹವರು ಈ ತಿಂಗಳಲ್ಲಿ ಸ್ವಲ್ಪ ಪ್ರಯತ್ನ ಮಾಡಿದರೆ ಸಾಕು, ಯಾವುದೇ ದೋಷ ಪರಿಹಾರಗಳು ಬೇಕಾಗಿಲ್ಲ. ನಿಮಗೆ ಅಂದುಕೊಂಡ ಅಂತಹ ಒಂದು ಹುಡುಗ ಹುಡುಗಿ ಸಿಗುವಂತಹ ಯೋಗ ಪ್ರಾಪ್ತಿ ಇರುತ್ತೆ. ಯಾಕೆಂತಂದರೆ ಶುಕ್ರನು ವಿವಾಹಕ್ಕೆ ಯೋಗ್ಯತೆಯನ್ನು ಕೊಡುವಂತಹ ಕಾರಕ. ಹಾಗಾಗಿ ಆ ಒಂದು ಯೋಗ ಭಾಗ್ಯಗಳನ್ನು ಅನುಕೂಲಿಸುತ್ತಾನೆ. ತುಂಬ ಚೆನ್ನಾಗಿದೆ, ಶುಭವಾಗಿದೆ. ಇನ್ನು ವಿಶೇಷವಾಗಿ ದ್ವಿತೀಯ ಸ್ಥಾನದಲ್ಲಿ ಬುಧ ಗ್ರಹ ಸಂಚಾರ ಮತ್ತು ಸೂರ್ಯ ಸಂಚಾರ ಯತಿಯಾಗಿರ್ತಕ್ಕಂತಹದ್ದು ವೃಷಭ ರಾಶಿಯಲ್ಲಿ. ಇದರಿಂದ ಪ್ರಯತ್ನ ಕಾರ್ಯದಲ್ಲಿ ಬಲಾಬಲಗಳು ಬರುತ್ತೆ. ಏನೇನೋ ಪ್ರಯತ್ನಗಳು ಮಾಡ್ತಾ ಇರ್ತಕ್ಕಂತಹ ಒಂದು ಅನುಕೂಲಕ್ಕೋಸ್ಕರ, ಮತ್ತು ಸ್ನೇಹಿತರಿಂದ ಸ್ವಲ್ಪ ವ್ಯವಹಾರಗಳಲ್ಲಿ ಧನ ಸಹಾಯ ಮಾಡುವಂತಹದ್ದು ಬರುತ್ತೆ. ಮತ್ತು ಕೆಲವೊಂದು ಕೆಲಸ ಕಾರ್ಯಗಳು ಪ್ರಯತ್ನ ಸುಸೂತ್ರವಾಗಿ ನಡೆಯುತ್ತೆ. ಮತ್ತು ನಿಮ್ಮ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್ಶಿಪ್ ಆಗಿರ್ಬೋದು, ಅಥವಾ ಒಂದು ಉನ್ನತ ವ್ಯಾಸಂಗ ಮಾಡೋದಕ್ಕೋಸ್ಕರ ಒಂದು ಲೋನ್ ಬರುವಂತಹದ್ದು, ಶಾಂಕ್ಷನ್ ಆಗುವಂತಹದ್ದು, ಮತ್ತು ದೊಡ್ಡವರು ಹಿರಿಯರು ಯಾರಾದರೂ ಹೆಲ್ಪ್ ಮಾಡಿ ನಿಮಗೆ ಉನ್ನತ ವ್ಯಾಸಂಗಕ್ಕೆ ಅನುಕೂಲ ಮಾಡುವಂತಹ ಸ್ಥಿತಿ ಕೂಡ ಈ ಸಮಯದಲ್ಲೇ ನಡೆಯುತ್ತೆ. ಇನ್ನು ನಿಮ್ಮ ಪ್ರಯತ್ನ ಕಾರ್ಯ ಸ್ಥಾನದಲ್ಲಿ ವಿಶೇಷವಾಗಿ 6ನೇ ತಾರೀಕಿಂದ ಬಹಳಷ್ಟು ಪ್ರಯತ್ನಗಳು, ಬಿಸ್ನೆಸ್ಸು, ವ್ಯಾಪಾರ, ವ್ಯವಹಾರಸ್ಥರಿಗೆ ತುಂಬ ಶುಭ ಸೂಚನೆ. ಸ್ನೇಹಿತರ ಜೊತೆಗೆ ಕೆಲವೊಂದು ಒಡಂಬಡಿಕೆ ವ್ಯವಹಾರಗಳು ಮುನ್ನಡೆಯುತ್ತೆ. ಮತ್ತು ಕೆಲವೊಂದು ರೀತಿಯ ಅನುಕೂಲವಾದಂತಹ ಪ್ರಯತ್ನಗಳು, ಅಂದರೆ ಭೂಮಿ ಪ್ರಯತ್ನಗಳಾಗಿರ್ಬೋದು, ಭೂಮಿ ಮೇಲೆ ಮನೆ ಕಟ್ಟುವಂತಹ ಪ್ರಯತ್ನಗಳು, ಇವೆಲ್ಲವೂ ಕೂಡ ಸಫಲತೆಯನ್ನು ಕೊಡುತ್ತೆ. ಇಲ್ಲಿ ಗುರು ಮತ್ತು ಬುಧ ಯತಿಯಾಗುವಂತಹದ್ದು ನೋಡ್ತೀವಿ 6ನೇ ತಾರೀಕಿನ ನಂತರ. 15ರ ನಂತರ ಸೂರ್ಯ ಕೂಡ ಯತಿ ಆಗ್ತಾನೆ. ಇಲ್ಲಿ 3 ಗ್ರಹಗಳ ಯತಿ ಆಗ್ತಾ ಇರ್ತಕ್ಕಂತಹದ್ದು ಗುರು, ಬುಧ ಮತ್ತು ಸೂರ್ಯ. 3 ಗ್ರಹಗಳ ಬಲಾಬಲಗಳು ವಿಶೇಷವಾಗಿ ಒಂದು 3 ರೀತಿಯ ಕೆಲಸ ಕಾರ್ಯ ಪ್ರಯತ್ನಗಳಲ್ಲಿ ಸಫಲತೆಯನ್ನು ಪಡೆಯುವಂತಹ ಒಂದು ಅವಕಾಶ ಈ ತಿಂಗಳಲ್ಲಿ ಮೇಷರಾಶಿಯವರಿಗಿರುತ್ತೆ. ಹಾಗೆ ಉತ್ತಮವಾಗಿದೆ.
ಇನ್ನು ಕಟಕ ರಾಶಿಗೆ ಬುಧ 22ಗೆ ಪ್ರವೇಶ ಮಾಡ್ತಾನೆ, ಜೂನ್ 22ಗೆ. ಹಾಗಾಗಿ ಮನೆ ಕಡೆ ಸ್ವಲ್ಪ ಮನೆಯ ವ್ಯವಸ್ಥೆಗಳು, ಮನೆಯ ಕಡೆ ಅನುಕೂಲಗಳು ಮಾಡುವಂತಹ ಸ್ಥಿತಿ, ಮತ್ತು ತಾಯಿ ಮಾತು ಕೇಳಿಕೊಂಡು ಕೆಲವೊಂದು ಮಕ್ಕಳಾಗಿರ್ತಕ್ಕಂತಹ ಅವರು ತಾಯಿಯ ಒಂದು ಅನುಸರಣೆಯ ಮೇರೆಗೆ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವಂತಹದ್ದು, ಮತ್ತು ಬೆಳೆಗಳು ಬೆಳೆಯುವಂತಹ ಅವರಿಗೆ ಉತ್ತಮವಾದಂಥ ಪ್ರಯತ್ನ ಕಾರ್ಯ ಅನುಕೂಲಿಸುತ್ತೆ. ಇನ್ನು ಕುಜಗ್ರಹ ನೀಚ ಸ್ಥಿತಿಯಲ್ಲಿ ಕಟಕ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇತ್ತು 6ನೇ ತಾರೀಕುವರೆಗೂ. ಹಾಗೆ ಸ್ವಲ್ಪ ಮನೆ ಕಡೆ ನೀಚ ಫಲಗಳಿತ್ತು. ಈಗ 6ರ ನಂತರ ಬದಲಾಗುವಂತಹ ಯೋಗ ನೀವು ನೋಡ್ತೀರಾ. ಯಾಕೆ ಅಂತಂದರೆ ಕುಜ ಕಟಕ ರಾಶಿಯಿಂದ ಸಿಂಹರಾಶಿ ಪ್ರವೇಶ ಮಾಡ್ತಾನೆ 6ನೇ ತಾರೀಕಿಗೆ. ಹಾಗಾಗಿ ವಿಶೇಷವಾಗಿ ಈ ಒಂದು ಯಾರಿಗೆಲ್ಲ ಮೇಷರಾಶಿಯವರಿಗೆ ಮಕ್ಕಳಿದ್ದೀರಾ, ಮಕ್ಕಳೆಲ್ಲರೂ ಕೂಡ ಉತ್ತಮವಾದಂಥ ಪ್ರತಿಫಲಗಳಿಂದ ತಂದೆ ತಾಯಿಗೆ ಸಂತೃಪ್ತಿ ಕೊಡುವಂತಹ ಸಿಗತ್ತೆ. ಮತ್ತು ವಿದ್ಯಾಭ್ಯಾಸದಲ್ಲಿರ್ತಕ್ಕಂಥ ಒಳ್ಳೆಯ ರೀತಿಯ ಒಂದು ಪ್ರಯತ್ನ ಕಾರ್ಯ ಫಲ ಸಿಗತ್ತೆ. ಈ ಒಂದು 6ರ ನಂತರ ಒಂದು ವಿಶೇಷವಾದಂಥ ಅಂಶ, ಕುಜನು ಕೇತು ಜೊತೆಗೆ ಸೇರಿಕೊಳ್ತಾ ಇರ್ತಕ್ಕಂತಹದ್ದು. ಹಾಗಾಗಿ ಸರ್ಪ ಸಂಸ್ಕಾರ ದೋಷ ಉಂಟಾಗತ್ತೆ. ಹಾಗೆ ಯಾರ ಜಾತಕದಲ್ಲಿ ಸರ್ಪ ಸಂಸ್ಕಾರ ದೋಷ ಇದೆಯೋ ಅಂತಹ ಅವರು ಬಹುಮುಖ್ಯವಾಗಿ ಒಂದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಒಂದು ಸರ್ಪ ಸಂಸ್ಕಾರ ಶಾಂತಿ ಪರಿಹಾರ ಮಾಡ್ಕೊಂಡು ಬರುವಂತಹದ್ದು ತುಂಬ ಪ್ರಮುಖವಾಗಿರುತ್ತೆ. ಈ ಒಂದು ಸಮಯದಲ್ಲಿ ಸುಮಾರು 1 ತಿಂಗಳ ಕಾಲ ಇರುತ್ತೆ, ಜೂನ್ 6ರ ನಂತರ. ಹಾಗೆ ಈ ಒಂದು ತಿಂಗಳ ಸಮಯದಲ್ಲಿ ಯಾರೆಲ್ಲ ಸರ್ಪ ಸಂಸ್ಕಾರ ಶಾಂತಿ ಮಾಡಿಸ್ತಾರೆ ಅಂತಹ ಅವರಿಗೆ ಕುಜನ ಬಲ ಪರಿಪೂರ್ಣವಾಗಿ ಸಿಗತ್ತೆ. ಹಾಗಾಗಿ ನಿಮ್ಮ ರಾಶಾಧಿಪತಿನೇ ಕುಜ. ಹಾಗಾಗಿ 6ರ ನಂತರ ಸ್ವಲ್ಪ ಕುಜ ಕೇತು ಸೇರೋದ್ರಿಂದ ಸ್ವಲ್ಪ ವ್ಯವಹಾರಗಳಲ್ಲಿ ಗಲಾಟೆ, ಟೆನ್ಷನ್ಸು ಇವೆಲ್ಲ ಬರುತ್ತೆ. ಮತ್ತು ವಿದ್ಯಾರ್ಥಿಗಳಿಗೆ ಒಂದು ಕೆಲವೊಂದು ಕೇಸು, ಕೋರ್ಟು ವ್ಯವಹಾರಗಳು ಸಿಕ್ಕಾಕ್ಕೊಳ್ಳುವಂತಹದ್ದು ಬರುತ್ತೆ. ಯಾವುದನ್ನು ಅನವಶ್ಯಕವಾದಂತಹ ಅನೌಪಚಾರಿಕವಾದಂಥ ವಿಚಾರಗಳಲ್ಲಿ ಸಿಕ್ಕಾಕ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹತ್ತುವಂತಹದ್ದು, ಕೋರ್ಟ್ ಮೆಟ್ಲು ಹತ್ತುವಂತಹದ್ದು, ಈ ರೀತಿಯ ಪರಿಸ್ಥಿತಿಗಳು ವಿದ್ಯಾರ್ಥಿಗಳು ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ನಿಮ್ಮ ಜಾತಕಗಳಲ್ಲಿ ನೋಡ್ಕೋಬೇಕು. ನಿಮ್ಮ ಒಂದು ರಾಶಾಧಿಪತಿ ಕುಜ ಇದೇ ರೀತಿ ಏನಾದರೂ ರಾಹುಕೇತುಗೆ ಸಿಕ್ಕಾಕ್ಕೊಂಡಿದ್ರೆ ಈ ಒಂದು ರೀತಿಯ ತೊಂದರೆ ಮತ್ತು ವೈಪರೀತ್ಯ ಬರುವಂಥ ಸಾಧ್ಯತೆ ಬಹಳಷ್ಟು ಹೆಚ್ಚಿರುತ್ತೆ. ಆದರೂ ಕೂಡ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತುಂಬ ಜಾಗರೂಕತೆಯಿಂದ ಇರಬೇಕು. ಯಾಕೆಂತಂದರೆ ಕುಜನು ಬಂದು ರಾಹುಕೇತು ಗ್ರಹಗಳ ಒಂದು ದೃಷ್ಟಿ ಮತ್ತು ಸಂಚಾರದಲ್ಲಿ ಇರ್ತಕ್ಕಂತಹ ಒಂದು ಎಫೆಕ್ಟು ನಡೆಯುತ್ತೆ. ಆದ್ದರಿಂದ ತುಂಬ ಕೇರ್ಫುಲ್ ಆಗಿರಬೇಕು. ಮತ್ತು ಯಾರೆಲ್ಲ ಗರ್ಭಿಣಿ ಸ್ತ್ರೀಯರಿದ್ದೀರಾ ಅಂತಹ ಅವರಿಗೆ ಈ ಕುಜನು ಕೇತು ಜೊತೆ ಒಂದು ಸೇರ್ತಾ ಇರ್ತಕ್ಕಂತಹದ್ದು, ಇತಿಯಾಗ್ತಾ ಇರ್ತಕ್ಕಂತಹ ಸ್ಥಿತಿಯಿಂದ ಎಲ್ರಿಗೂ ಕೂಡ ಆಪ್ರೇಷನ್ಸ್ ಆಗುವಂತಹದ್ದು. ಕೆಲವರು 8 ತಿಂಗಳಿಗೆ 7 ತಿಂಗಳಿಗೆಲ್ಲ ಕೂಡ ಸಡನ್ನಾಗಿ ಹಾಸ್ಪಿಟ್ಲಿಗೆ ಹೋಗ್ಬಿಡುವಂತಹ ಸಾಧ್ಯತೆ ಬಂದುಬಿಡುತ್ತೆ. ಸೊ ಡಾಕ್ಟರ್ಸ್ ಎಲ್ಲ ಕೂಡ ಏನೋ ಒಂದು ವೈಪರೀತ್ಯ ಹೇಳ್ತಾರೆ, ನೀರಿಲ್ಲ ಅಂತೇಳಿ ಹೇಳೋದು, ಇಲ್ಲ ಏನೋ ಒಂದು ವೈಬ್ರೇಷನ್ ಪ್ರಾಬ್ಲಮ್ ಇದೆ ಅಂತೇಳಿ ಹೇಳೋದು. ಹಾಗೆ ಬೇಗ ಆಪ್ರೇಷನ್ ಮಾಡಬೇಕು. ಆಪ್ರೇಷನ್ ಮಾಡಿ ಮಗುನ ತೆಗೆದ್ರೆ ತಾಯಿ ಮಗುಗೆ ಆರೋಗ್ಯವಾಗಿರ್ತಾರೆ, ಇಲ್ಲಾಂದರೆ ತೊಂದರೆ ಆಗುತ್ತೆ ಇಬ್ಬರಲ್ಲೊಬ್ಬರಿಗೆ ಅನ್ನುವಂತಹ ಹೇಳುವಂತಹ ಸ್ಥಿತಿ ಭಾಳಷ್ಟಿರುತ್ತೆ. ಹಾಗೆ ಈ ಮೇಷರಾಶಿಯವರು ಯಾರೆಲ್ಲ ಗರ್ಭಿಣಿ ಸ್ತ್ರೀಯರಿದ್ದೀರಾ ಈ ಒಂದು ತಿಂಗಳಲ್ಲಿ, ಈ ಸಮಯದಲ್ಲಿ ನೀವು ಗಮನಿಸಿಕೊಂಡು ಬಹುಮುಖ್ಯವಾಗಿ ಕುಜ ಮತ್ತು ರಾಹುಕೇತು ಗ್ರಹಗಳ 3 ಗ್ರಹಗಳ ಒಂದು ಪರಿಹಾರ ಮಾಡ್ಕೋಬೇಕಾಗಿರುತ್ತೆ. ಆದರೆ ಗರ್ಭಿಣಿ ಸ್ತ್ರೀಯರು ಈ ಪರಿಹಾರ ಮಾಡೋಕ್ಕೆ ಅರ್ಹರಾಗಿರೋದಿಲ್ಲ. ಹಾಗಾಗಿ ಸಂಕಲ್ಪ ಮಾಡ್ಕೋಬೇಕು ಈ ಗ್ರಹಗಳಿಗೆ ಸಂಬಂಧಿಸಿರ್ತಕ್ಕಂತಹ ರೀತಿಯಲ್ಲಿ. ಹಾಗಾಗಿ ಸಂಕಲ್ಪ ಮಾಡ್ಕೊಳ್ಳಿ. ಈ ಒಂದು ಪ್ರಸೂತಿ ಆದ ನಂತರ ನೀವು ಈ ಒಂದು ಪರಿಹಾರ ಮಾಡ್ಕೋಬೋದಾಗಿರುತ್ತೆ. ಹಾಗೆ ಈ ಒಂದು ವಿಷಯನ ಗಮನಿಸ್ಕೊಳ್ಳುವಂಥದ್ದು ಬಹುಮುಖ್ಯವಾಗಿರುತ್ತೆ. ಇನ್ನು ಬಹುಮುಖ್ಯವಾಗಿ ಆರೋಗ್ಯ ವಿಚಾರ ನೋಡೋಣ. ನೋಡಿ, ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಹೊಟ್ಟೆ ನೋವಿನ ಸಮಸ್ಯೆ, ಡೈಜೆಷನ್ ರಿಲೇಟೆಡ್ ಸಮಸ್ಯೆ ಇತ್ತು. 6ರ ನಂತರ ಕೈ ಕಾಲು ನೋವು, ಬ್ಯಾಕ್ ಪೇಯ್ನ್ ಬರುವಂತಹದ್ದು ಮತ್ತು ಬ್ಲಡ್ ರಿಲೇಟೆಡ್ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ರಕ್ತ ಸಂಬಂಧಿ, ಇದಕ್ಕೆ BP ಇರ್ತಕ್ಕಂತಹ ಅವರು ಬ್ಲಡ್ ಪ್ರೆಷರ್ ಜಾಸ್ತಿ ಇರ್ತಕ್ಕಂಥವ್ರು ಅಪ್ ಆ್ಯಂಡ್ ಡೌನ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಮೇಷರಾಶಿಯವರಿಗೆ. ಯಾಕಪ್ಪ ಅಂತಂದರೆ ನಿಮ್ಮ ರಾಶಾಧಿಪತಿ ಮತ್ತು ಅಷ್ಟಮ ಸ್ಥಾನಾಧಿಪತಿ ಕುಜನು ಇಲ್ಲಿ 6ನೇ ತಾರೀಕಿನ ನಂತರ ಕೇತು ಜೊತೆ ಸೇರ್ತಾ ಇರ್ತಕ್ಕಂತಹದ್ದು, ರಾಹ ದೃಷ್ಟಿಯಿಂದ ಇರ್ತಕ್ಕಂತಹದ್ದು ಎಫೆಕ್ಟ್ ಆಗುತ್ತೆ. ಖಂಡಿತವಾಗಿಯೂ ಈ ಒಂದು ಪ್ರಾಬ್ಲಮ್ಸ್ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಬಹುಮುಖ್ಯವಾಗಿ ಯಾರಿಗೆಲ್ಲ ಈಗ BP ಇರ್ತಕ್ಕಂತಹವರು ತುಂಬ ಜಾಗರೂಕತೆಯಿಂದ ಇರಿ. ಹಾಗೆ ಈ ಒಂದು ಗ್ರಹಗಳ ಪರಿಹಾರ ಮಾಡಿಕೊಳ್ಳಿ, ಶುಭವಾದ ಫಲವನ್ನು ಪಡಿತೀರಾ. ಇನ್ನು ವಿಶೇಷವಾಗಿ ಭಾಗ್ಯ ಪ್ರಯತ್ನ ವಿಚಾರಗಳಲ್ಲಿ ದೊಡ್ಡದಾದಂತಹ ಪ್ರಾಜೆಕ್ಟ್ಗಳಿಗೆ, ಪ್ರಯತ್ನಗಳಿಗೆ ಕೈ ಹಾಕ್ತೀರಾ. ಮತ್ತು ಯಾವುದೋ ಒಂದು ಭೂಮಿ ತಗೋಬೇಕು ಅಂತ ಪ್ರಯತ್ನ ಮಾಡ್ತೀರಾ. ಆ ಒಂದು ವಿಷಯ ನಿಮಗೆ 22ರವರೆಗೂ ಇರುತ್ತೆ. 6ನೇ ತಾರೀಕಿಂದ 22ನೇ ತಾರೀಕುವರೆಗೂ ಯಾವುದೇ ಒಂದು ಭೂಮಿ ಆಗಿರ್ಬೋದು, ಪ್ರಾಪರ್ಟಿ ಆಗಿರ್ಬೋದು, ಹೊಸದಾಗಿ ಬಿಸ್ನೆಸ್ ಪ್ರಾರಂಭಿಸುವಂತಹದ್ದಾಗಿರ್ಬೋದು, ಈ ವಿಚಾರದಲ್ಲಿ ನೀವು ಮುಂದುವರಿಸಿದರೆ ಲೈಫೆಲ್ಲ ಸಕ್ಸಸ್ ಸಿಗುವಂತಹ ದಿನಗಳಾಗಿರುತ್ತೆ. ಹಾಗೆ ಈ ಒಂದು ಪ್ರಯತ್ನ ಮಾಡಿ, ಶುಭವಾದ ಫಲ ಇರುತ್ತೆ. ಇನ್ನು 15ರ ನಂತರ ಅಂದರೆ 15ನೇ ತಾರೀಕಿನ ನಂತರ
ಕೆಲವೊಂದು ಪ್ರಯತ್ನ ಕಾರ್ಯದಲ್ಲಿ ಜೀವನ ಸಾಧಿಸುವಂಥದ್ದು ಮತ್ತು ಗೌರ್ಮೆಂಟ್ ರಿಲೇಟೆಡ್ ಕೆಲಸ ಕಾರ್ಯಗಳು ನಿಮ್ಮ ಪರವಾಗಿ ಸಿಗುವಂತಹ ಒಂದು ಭಾಗ್ಯ 15ರ ನಂತರ ಜೂನ್ 15ರ ನಂತರ ಸಿಗುವಂತಹ ಒಂದು ಯೋಗ ಇದೆ. ಯಾಕಪ್ಪ ಅಂತಂದರೆ ಸೂರ್ಯ ಮತ್ತು ಗುರು ರೀತಿಯಾಗಿರ್ತಕ್ಕಂಥ ವಿಶೇಷತೆ, ಇದರಿಂದ ಆ ಒಂದು ರೀತಿಯ ಫಲಾಫಲಗಳು ನೀವು ಪಡೆಯಬಹುದಾಗಿರುತ್ತೆ. ಇನ್ನು ವಿಶೇಷವಾಗಿ ವೃತ್ತಿ ಮತ್ತು ಆದಾಯ ವಿಚಾರಗಳು ನೋಡಿದ್ರೆ, ವೃತ್ತಿಯಲ್ಲಿ ಸ್ಥಿರವಾಗಿ ಲಾಭದಾಯಕವಾದಂಥ ಪ್ರಯತ್ನಗಳು ಮಾಡೋಕ್ಕೆ ಹೋಗ್ತಾ ಇರ್ತೀರ. ಆದರೆ ಕೆಲವೊಂದು ಕೆಲಸ ಕಾರ್ಯದಿಂದ ಲಾಸ್ ಬರ್ತಾ ಇರ್ತದೆ, ಚಿಂತೆ ಯೋಚನೆ ದುಗುಡ ಇರುತ್ತೆ. ಅದಕ್ಕೆ ಸ್ವಲ್ಪ ಶನಿ ದರ್ಶನ ಮಾಡಿ ಅವೆಲ್ಲ ಕೂಡ ನಿವಾರಣೆ ಆಗುತ್ತೆ. ಇನ್ನು ಆದಾಯ ವಿಚಾರದಲ್ಲಿ ಬಹಳಷ್ಟು ನಿಧಾನ ಆಗ್ತಾಯಿದೆ, ಲೇಟ್ ಆಗ್ತಾಯಿದೆ ಬರುವಂತಹ ಆದಾಯಗಳು. ಈ ತಿಂಗಳಲ್ಲಿ ಕೂಡ ಅದೇ ಸ್ಥಿತಿ ಇರುತ್ತೆ. ಹಾಗಾಗಿ ದುರ್ಗಾದೇವಿಯ ದರ್ಶನ ಮಾಡಿ, ಪೂಜೆ ಮಾಡಿ, ಸೇವೆ ಮಾಡಿ ತುಂಬ ಸುಫಲನ ಪಡಿತೀರಾ. ಹಾಗೆ ಈ ರೀತಿಯ ಒಂದು 3-4 ಗ್ರಹಗಳ ಒಂದು ವೈಪರೀತ್ಯ ಇದೆ. ಈ ಒಂದು ಗ್ರಹಗಳ ಒಂದು ಪರಿಹಾರ ನೀವು ಮಾಡಿಕೊಂಡಿದ್ದೆ ಆದರೆ ಒಳ್ಳೆಯ ರೀತಿಯ ಸುಫಲಗಳನ್ನ ಪಡಿಬೋದು. ಮೇಷರಾಶಿಯವರು, ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಇಷ್ಟದೇವರ ಅನುಗ್ರಹ ಸದಾಕಾಲ ಇರಲಿ ಅಂತ ಪ್ರಾರ್ಥಿಸ್ತಾ ಎಲ್ಲರೂ ಕೂಡ ಶುಭವಾಗಲಿ. ನಮಸ್ಕಾರ.